ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ಟೂ ಜನರೇಷನ್ ಚಾನಲ್ಗೆ ಸ್ವಾಗತ. ಈ ದಿನ ನಿಮ್ಮೊಂದಿಗೆ ಶೇರ್ ಮಾಡುವ ರೆಸಿಪಿ ಹೀರೆಕಾಯಿ ಸಿಹಿ ಕಡುಬು. ತುಂಬ ಚೆನ್ನಾಗಿ ಬರ್ತದೆ, ಅದು ಹೆಲ್ದಿ ಕೂಡ. ನೀವು ಮನೆಯಲ್ಲಿ ಟ್ರೈ ಮಾಡಿ. ಹಾಗೆ ಫ್ರೆಂಡ್ಸ್, ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಯಾರಾದರೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದಾರೆ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಇದು ತುಂಬ ಚೆನ್ನಾಗಿರ್ತದೆ. ಇದಕ್ಕೆ ಬೇಕಾಗುವ ಸಾಮಗ್ರಿಗಳನ್ನು ನಾನು ಹೇಳುತ್ತೇನೆ. ನಾನು ಮೊದಲಿಗೆ 1 ಕಪ್ಪು ವೈಟ್ ರೈಸ್ ತಗೊಂಡಿದ್ದೇನೆ ಫ್ರೆಂಡ್ಸ್. ದೋಸೆ ಅಕ್ಕಿದು ಒಂದು 2 ಅವರ್ಸ್ ನೆನೆಸಿ ಇಟ್ಕೊಂಡಿದ್ದೇನೆ. 1 ಕಪ್ ಅಂದರೆ ಈ ಕಪ್ಪಲ್ಲಿ ತಗೊಂಡಿದ್ದೇನೆ ನಾನು. ಒಂದು 200 ಗ್ರಾಮ್ ಆಗುವಷ್ಟು ತಗೊಂಡಿದ್ದೇನೆ. ಇದನ್ನು ಹಾಕೊಳ್ಳೋಣ ಮಿಕ್ಸಿಗೆ. ಯಾವುದಾದ್ರೂ ದೋಸೆ ಅಕ್ಕಿ ತಗೋಬಹುದು. ಹಾಗೆ 1 ಹೀರೆಕಾಯಿ ತಗೊಂಡಿದ್ದೇನೆ. ಚಿಕ್ಕ ಚಿಕ್ಕ ಹೋಳಾಗಿ ಪೀಸಾಗಿ ಮಾಡಿ ಇಟ್ಕೊಂಡಿದ್ದೇನೆ ನೋಡಿ. ಚೆನ್ನಾಗಿ ಸ್ಕಿನ್ ಎಲ್ಲ ಅದರದ್ದು ಸುಪ್ಪೆ ಎಲ್ಲ ತೆಗೆದು ಇಟ್ಕೊಂಡಿದ್ದೇನೆ. ಅದನ್ನು ಸಹ ಹಾಕೊಳ್ಳೋಣ. ಹಾಗೆ ನಾನು 1/4 ಕಪ್ಪು ಕಾಯಿ ತುರಿ ತಗೊಂಡಿದ್ದೇನೆ. ಅದನ್ನು ಹಾಕೊಳ್ಳೋಣ. ಒಂದು 2 ಏಲಕ್ಕಿ ತಗೊಂಡಿದ್ದೇನೆ. ಅದು ಸಹ ಇದಕ್ಕೆ ಹಾಕೊಳ್ಳೋಣ. ಎಲ್ಲ ಒಟ್ಟಿಗೆ ಹಾಕಿ ಮಿಕ್ಸಿ ಮಾಡ್ಕೊಳ್ಬೇಕು. ನುಣ್ಣಗೆ ಪೇಸ್ಟ್ ಮಾಡ್ಕೊಳ್ಬೇಕು ಫ್ರೆಂಡ್ಸ್. ಆಗಲಿ ಇದು ಒಂಥರ ಸ್ವೀಟ್ ಥರ ಬರ್ತದೆ. ಸ್ವೀಟ್ ಪೀಸ್, ಹಲ್ವಾ ಪೀಸ್ ಹೇಗೆ ಬರ್ತದೆ ಹಾಗೆ ಬರ್ತದೆ, ನುಣ್ಣಗಾಗಬೇಕು. ಇದನ್ನು ನಾನು ಮಿಕ್ಸಿ ಮಾಡ್ಕೊಳ್ತೇನೆ. ಒಂದು ಅರ್ಧ ಕಪ್ ನೀರು ಹಾಕ್ಕೊಳ್ತಿದ್ದೇನೆ, ಅರ್ಧ ಲೋಟ. ಮತ್ತೆ ನೋಡಿಕೊಂಡು ಹಾಕ್ಕೊಳ್ಬೋದು. ಮತ್ತು ಅದರಲ್ಲಿ ಹೀರೆಕಾಯಲ್ಲಿ ನೀರು ಇರ್ತದಲ್ವ, ಅದು ನೀರು ಬಿಡ್ತದೆ. ಹಾಗಾಗಿ ತುಂಬ ನೀರು ಹಾಕೊಳ್ಳೋ ಅವಶ್ಯಕತೆ ಇಲ್ಲ. ಇದು ಮಿಕ್ಸಿ ಆದಮೇಲೆ ಸ್ವಲ್ಪ ರುಬ್ಬಿದ ಮೇಲೆ ಗೊತ್ತಾಗ್ತದಲ್ವ, ಹಾಗಾಗಿ ಆಮೇಲೆ ನೀರು ಹಾಕ್ಕೊಳ್ಳೋಣ. ತುಂಬ ಗಟ್ಟಿಯಾದರೆ, ಟೈಟ್ ಆದರೆ ಸ್ವಲ್ಪ ನೀರು ಹಾಕ್ಕೊಳ್ಳೋಣ. ಇಲ್ಲಾಂದರೆ ಅದೇ ನೀರು ಸಾಕಾದರೆ ಸಾಕು. ಈಗ ನಾನೊಂದು ಅರ್ಧ ಕಪ್ ನೀರು ಹಾಕ್ಕೊಂಡಿದ್ದೇನೆ. ಮಿಕ್ಸಿ ಮಾಡ್ಕೊಳ್ಳೋಣ ಫ್ರೆಂಡ್ಸ್. ಇದು ಆಗಿದೆ, ಇಷ್ಟೇ ಸಾಕು. ನೀರಷ್ಟೇ ಸಾಕಾಯಿತು. ಒಂದು ಅರ್ಧ ಗ್ಲಾಸ್ ಹಾಕಿದ್ದೇನೆ, ಅಷ್ಟೇ ಸಾಕಾಯಿತು ನೋಡಿ. ಈ ಹದದಲ್ಲಿ ಬಂದಿದೆ. ಇದಕ್ಕಿಂತ ನೀರು ಆಗೋದು ಬೇಡ, ಯಾಕೆಂದರೆ ಮತ್ತೆ ಬೆಲ್ಲ ಹಾಕ್ತೇವಲ್ಲ, ಮತ್ತೆ ನೀರು ಬಿಡ್ತದೆ ನೋಡಿ. ಇಷ್ಟು ನುಣ್ಣಗೆ ರುಬ್ಕೊಂಡಿದ್ದೇನೆ. ಹಾಗೆ ಬೆಲ್ಲ ಹಾಕ್ತಿದ್ದೇನೆ. ಇದು ಆರ್ಗ್ಯಾನಿಕ್ ಜೋನಿ ಬೆಲ್ಲ ಬರ್ತದೆ ನೋಡಿ ಫ್ರೆಂಡ್ಸ್. ಅದು ನೀರು ಬೆಲ್ಲ, ಸ್ವಲ್ಪ ಡ್ರೈ ಇರ್ತದೆ, ಸ್ವಲ್ಪ ಸ್ವಲ್ಪ ನೀರು ಇರ್ತದೆ. ಚೆನ್ನಾಗಾಗ್ತದೆ. ತುಂಬ ಒಂಥರ ಸ್ಮೆಲ್ ಎಲ್ಲ ಚೆನ್ನಾಗಿದೆ ಅದು. ನಿಮಗೆ ತುಂಬ ಸ್ವೀಟ್ ತಿನ್ನೋರು ಸ್ವಲ್ಪ ಜಾಸ್ತಿ ಬೆಲ್ಲ ಹಾಕ್ಕೊಳ್ಳಿ. ಸ್ವಲ್ಪ ಕಡಿಮೆ ತಿನ್ನೋರಾದರೆ ಸ್ವಲ್ಪ ಕಡಿಮೆ ಹಾಕ್ಕೊಳ್ಳಿ. ನಾನು ಹದ ಹಾಕ್ಕೊಳ್ತಿದ್ದೇನೆ ಸ್ವೀಟ್. ತುಂಬ ಜಾಸ್ತಿನೂ ಬೇಡ, ಕಡಿಮೆನೂ ಬೇಡ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳೋಣ. ಕಲ್ಲುಪ್ಪು ಸೇರಿಸ್ತಿದ್ದೇನೆ. ಈಗ ಪುನಃ ಒಂದು ಸರಿ 1 ರೌಂಡ್ ಹಾಕ್ಕೊಂಡ್ರೆ ಆಯಿತು. ಅದು ಎಲ್ಲ ಮಿಕ್ಸ್ ಆದರೆ ಆಯಿತು. ಇದಾಗಿದೆ. ಪಾತ್ರೆಗೆ ಹಾಕೊಳ್ಳೋಣ. ಹಾಗೆ ಹೀರೆಕಾಯಿ ಸಿಪ್ಪೆಯಿಂದನೂ ಸಹ ಚಟ್ನಿ ಮಾಡ್ಬೋದು ಫ್ರೆಂಡ್ಸ್. ಹಾಗೆ ಅದು ಹೀರೆಕಾಯಿಂದ ಬೋಂಡ ಸಹ ಮಾಡ್ಬೋದು, ಸಾಂಬಾರು ಮಾಡ್ಬೋದು, ತುಂಬ ಐಟಮ್ ಮಾಡ್ಬೋದು ಹೀರೆಕಾಯಿಂದ. ಹಾಗೆ ಒಂದು ಇಡ್ಲಿ ಪಾತ್ರೆಯಲ್ಲಿ ನೀರು ಹಾಕಿಟ್ಟಿದ್ದೇನೆ ಬಿಸಿ ಆಗಲಿಕ್ಕೆ. ಒಂದು ಸ್ವಲ್ಪ ನೀರು ಹಾಕಿದ್ದೇನೆ, ಜಾಸ್ತಿ ಆಗಿದೆ. ಯಾಕೆಂದರೆ ಅದು ಇಡ್ಲಿ ಸ್ವೀಟ್ ಅದು ಮೆತ್ತಗಾಗ್ತದೆ ಕಡುಬು, ಅದಕ್ಕೆ ಸ್ವಲ್ಪ ಹಾಕಿ ಇಟ್ಟಿದ್ದೇನೆ ಬಿಸಿಯಾಗಲಿ. ಆಮೇಲೆ ನಾವೀಗ ಅದು ಕಡುಬನ್ನು ರುಬ್ಬಿದಂಥ ಹಿಟ್ಟನ್ನು ಹಾಕಿ ಇಡೋಣ. ಒಂದು ಪ್ಲೇಟಿಗೆ ಸ್ವಲ್ಪ ತುಪ್ಪ ಸವರೋಣ. ತುಪ್ಪ ಘಮ ಬರ್ತದೆ, ಮತ್ತು ಚೆನ್ನಾಗಿ ಹೇಳ್ತದೆ. ತುಂಬ ಚೆನ್ನಾಗಿ ಬರ್ತದೆ, ಹೆಲ್ದಿಯಾಗಿದೆ ಫ್ರೆಂಡ್ಸ್ ಈ ಕಡುಬು. ರುಬ್ಬಿದಂಥ ಹಿಟ್ಟನ್ನು ಹಾಕೋಣ.
ಸಾಕು, ಮುಕ್ಕಾಲು ಅಂಶ ಹಾಕಿದರೆ ಸಾಕು. ಮತ್ತೆ ಅದು ಫುಲ್ ಆಗ್ತದೆ. ಫುಲ್ ಆಗಿ ಮತ್ತೆ ಅದು ಬೇಯುವಾಗ ಫುಲ್ ಆಗ್ತದೆ. ಮತ್ತೆ ತಣಿದ ಮೇಲೆ ಮತ್ತೆ ಇದಾಗ್ತದೆ, ಅದರ ಮತ್ತೆ ಕೆಳಗೆ ಬರ್ತದೆ ಫ್ರೆಂಡ್ಸ್. ಹಾಗೆ ಇಡ್ಲಿ ತಟ್ಟೆಗೆ ಸಹ ಹಾಕೊಳ್ತಿದ್ದೇನೆ. ಆಯಿಲ್ ಸವರೋಣ. ಆಯಿಲಲ್ಲ, ನಾನು ಗೀ ಸವರ್ತಿದ್ದೇನೆ. ಉಳಿದ ಹಿಟ್ಟನ್ನು ಸಹ ಹಾಕೊಳ್ಳೋಣ. ಈಗ ಬೇಯಲಿಕ್ಕೆ ಇಡೋಣ. ಈಗ ನೀರು ಕುದ್ದಿದೆ, ಆವಿ ಬರ್ತಾ ಇದೆ. ಒಂದು ಎಲೆ ಇಟ್ಟಿದ್ದೇನೆ ನಾನು. ಈಗ ಹಿಟ್ಟು ಹಾಕಿದಂಥ ತಟ್ಟೆಯನ್ನು ಇಡೋಣ. ಒಂದು 10 ಮಿನಿಟ್ಸ್ ಬೇಯಬೇಕಾಗ್ತದೆ ಫ್ರೆಂಡ್ಸ್. ಚೆನ್ನಾಗಿ ಬೇಯ್ತದೆ. ಮುಚ್ಚೋಣ. ಬೇಯ್ತಾ ಇರಲಿ ಫ್ರೆಂಡ್ಸ್. ಇದಾಗಿದೆ ನೋಡೋಣ. 10 ಮಿನಿಟ್ಸ್ ಆಗಿದೆ. ಇದಾಗಿದೆ. ಇದು ಹೀಗೆ ಮಾಡಿದರೆ ಹಿಡಿದಿದ್ರೆ ಆಯಿತು, ಬೆಂದಿದೆ. ಗ್ಯಾಸ್ ಆಫ್ ಮಾಡೋಣ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ತಣ್ಣಿದ ಮೇಲೆ ಕಟ್ ಮಾಡೋಣ. ಅದು ತಣ್ಣಗಾಗಲಿ. ನೋಡಿ ಫ್ರೆಂಡ್ಸ್, ತುಂಬ ಚೆನ್ನಾಗಿ ಬಂದಿದೆ. ಕಟ್ ಮಾಡೋಣ. ನೋಡಿ, ಹಲ್ವಾ ತುಂಡು ಥರ ಬಂದಿದೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ತುಂಬ ಟೇಸ್ಟಿಯಾಗಿರ್ತದೆ. ನೀವು ಮಾಡಿ ಫ್ರೆಂಡ್ಸ್.